ಸರ್, ಇವಾಗ ಏನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಟೌನ್ಶಿಪ್ ಮಾಡ್ತೀನಿ, ನಾನು ಬಿಡಲ್ಲ, ಈಗಾಗಲೇ 80% ಜನ ಇದಕ್ಕೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ, ಸೈನ್ ಮಾಡಿಕೊಟ್ಟಿದ್ದಾರೆ ಅನ್ನೋಂಥದ್ದನ್ನ ಹೇಳಿದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಾ? ನೀವೇನಾದ್ರು ಸೈನ್ ಮಾಡಿಕೊಟ್ಟಿದ್ದೀರಾ? ಇಲ್ಲ, ಇದು ಖಂಡಿತ ಸೈನ್ ಮಾಡಿ ಯಾರೂ ಕೊಟ್ಟಿಲ್ಲ. ನಿಮ್ಮ ಪ್ರಣಾಳಿಕೆಯಲ್ಲಿ ಇಲ್ಲದ ವಸ್ತು ಇದು. ಇಡೀ ಬಿಡದಿ ಟೌನ್ಶಿಪ್ಪು ನಿಮ್ಮ ಪ್ರಣಾಳಿಕೆಯಲ್ಲಿ ಇರಲಿಲ್ಲ. ಮತ್ತು ನೀವು ಬೆಸ್ಟ್ ಪಾರ್ಟಿ ವರ್ಕರ್ ಆಗಿರೋದ್ರಿಂದ CM ಪದವಿ ಸಿಕ್ಕಿದೆ ವಿನಃ ಸ್ಟೇಟ್ ಬೆಸ್ಟ್ ವರ್ಕರ್ ಆಗಿಲ್ಲ ನೀವಿನ್ನ. ನೀವು ಸ್ಟೇಟ್ ಬೆಸ್ಟ್ ವರ್ಕರ್ ಯಾವಾಗ ಆಗ್ತೀರಾ ಆವಾಗ ಮುಂದಿನ ಸರ್ಕಾರದಲ್ಲಿ 2 ವರ್ಷ ಆದ ನಂತರನೂ ನೀವು ಮುಂದುವರಿಬೇಕು ಅನ್ನೋ ಆಸೆ ಇದ್ದರೆ ಈ ಟೌನ್ಶಿಪ್ನ ಖಂಡಿತವಾಗ್ಲೂ ಬಿಡಬೇಕು ಅಂತ ಕೇಳ್ಕೊಂತೀವಿ. ಸರ್, ಇವಾಗ ಏನು ಬಿಡದಿ ಟೌನ್ಶಿಪ್ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಟೌನ್ಶಿಪ್ ಮಾಡ್ತೀನಿ, ನಾನು ಬಿಡಲ್ಲ, ಈಗಾಗಲೇ 80% ಜನ ಇದಕ್ಕೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದಾರೆ, ಸೈನ್ ಮಾಡಿಕೊಟ್ಟಿದ್ದಾರೆ ಅನ್ನೋಂಥದ್ದನ್ನ ಹೇಳಿದ್ದಾರೆ. ಇದ್ರ ಬಗ್ಗೆ ನೀವೇನಂತೀರಾ? ನೀವೇನಾದ್ರು ಸೈನ್ ಮಾಡಿಕೊಟ್ಟಿದ್ದೀರಾ? ಇಲ್ಲ, ಇದು ಖಂಡಿತ ಸೈನ್ ಮಾಡಿ ಯಾರೂ ಕೊಟ್ಟಿಲ್ಲ. ಸೈನ್ ಮಾಡಿ ಕೊಡುತ್ತಾ ಇರೋ ರೈತರುಗಳಿಗೆ ಯಾರೋ ಸ್ವಲ್ಪ ಆಮಿಷ ಒಡ್ಡಿರ್ಬೋದು. ನಾ ಏನು ಮಾನ್ಯ ಶಿವಕುಮಾರ್ ಸಾಹೇಬ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಪ್ರಣಾಳಿಕೆಯಲ್ಲಿ ಇಲ್ಲದ ವಸ್ತು ಇದು. ಇಡೀ ಬಿಡದಿ ಟೌನ್ಶಿಪ್ಪು ನಿಮ್ಮ ಪ್ರಣಾಳಿಕೆಯಲ್ಲಿ ಇರಲಿಲ್ಲ. ಲಾಸ್ಟು ಸರ್ಕಾರ ಬಂದಾಗ ಮಾನ್ಯ ಸಿದ್ದರಾಮಯ್ಯನವ್ರ ನೇತೃತ್ವದಲ್ಲಿ ಬಂದಿರೋಂಥ ಸರ್ಕಾರ. ನಿಮ್ಮ ನೇತೃತ್ವದಲ್ಲಿ ಬರಬೇಕು ಅಂದರೆ ನೀವು ಈ ಥರ ರೈತರನ್ನ ಒಕ್ಕಲೆಬ್ಸೋ ಕೆಲಸ ಮಾಡಬಾರ್ದು ಅಂತ ಕೇಳ್ಕೊಂತೀವಿ. ಮತ್ತು ನೀವು ಬೆಸ್ಟ್ ಪಾರ್ಟಿ ವರ್ಕರ್ ಆಗಿರೋದ್ರಿಂದ CM ಪದವಿ ಸಿಕ್ಕಿದೆ ವಿನಃ ಸ್ಟೇಟ್ ಬೆಸ್ಟ್ ವರ್ಕರ್ ಆಗಿಲ್ಲ ನೀವಿನ್ನ. ನೀವು ಸ್ಟೇಟ್ ಬೆಸ್ಟ್ ವರ್ಕರ್ ಯಾವಾಗ ಆಗ್ತೀರಾ ಆವಾಗ ಮುಂದಿನ ಸರ್ಕಾರದಲ್ಲಿ 2 ವರ್ಷ ಆದ ನಂತರನೂ ನೀವು ಮುಂದುವರಿಬೇಕು ಅನ್ನೋ ಆಸೆ ಇದ್ದರೆ ಈ ಟೌನ್ಶಿಪ್ನ ಖಂಡಿತವಾಗ್ಲೂ ಬಿಡಬೇಕು ಅಂತ ಕೇಳ್ಕೊಂತೀವಿ. ಮತ್ತು ಇದು 500 ರೂಪಾಯಿಂದ 600 ರೂಪಾಯಿ ಬೀಳ್ತಾಯಿದೆ ಒಂದು ಸ್ಕ್ವೇರ್ ಫೀಟು. 2.5 ಎಕರೆ 2.5 ಕೋಟಿ ಕೊಡ್ತಾಯಿದ್ದಾರೆ ಒಂದು ಎಕರೆಗೆ. ಡಿವೈಡೆಡ್ ಬೈ 40 ಕುಂಟೆ ಮಾಡಿದ್ರೆ 6.25 ಲಕ್ಷ ಬೀಳ್ತಾಯಿದೆ. 6.25 ಲಕ್ಷ ಡಿವೈಡೆಡ್ ಬೈ 1000 ಚಿಲ್ಲರೆ ಸ್ಕ್ವೇರ್ ಫೀಟನ್ನು ಮಾಡಿದ್ರೆ 600 ರೂಪಾಯಿ ಬೀಳ್ತಾಯಿದೆ. ಯಾವ 30 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇರೋ ಬೆಂಗಳೂರು ಸಿಟಿಗೆ 600 ರೂಪಾಯಿ ಸ್ಕ್ವೇರ್ ಫೀಟ್ ಮಾಡೋಕ್ಕೆ ಇವರೊಬ್ಬರು ವ್ಯಾಪಾರಸ್ಥ ರಾಜ ಆಗಬಾರ್ದು. ಇವರು ಪ್ರಜಾತಂತ್ರದಲ್ಲಿ ಪ್ರಜಾಪತಿ ಆಗಬೇಕು ವಿನ ಒಬ್ಬ ವ್ಯಾಪಾರಸ್ಥ ರಾಜನ ಸ್ಥಾನದಲ್ಲಿ ಕೂತಾಗ ಮಾತ್ರ ಈ ವ್ಯಾಪಾರಿ ಬುದ್ಧಿ ಬರುತ್ತೆ. ಖಂಡಿತವಾಗ್ಲೂ ಮುಂದೆ ಫ್ಯೂಚರನ್ನು ಹಾಳು ಮಾಡ್ಕೋಬಾರ್ದು ಅಂತಿದ್ರೆ ಡಿ.ಕೆ. ಶಿವಕುಮಾರ್ ಸಾಹೇಬರು ಖಂಡಿತವಾಗ್ಲೂ ಹಠಮಾರಿ ಧೋರಣೆನ ಕೈ ಬಿಡಬೇಕು. ಹಠಮಾರಿ ಧೋರಣೆನ ಕೈ ಬಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂತೀವಿ. ಮತ್ತೇನು ಕೇಳಿ ಸರ್, ಒಟ್ಟಾರೆಯಾಗಿ ಇವಾಗೇನು ನಿಖಿಲ್ ಕುಮಾರಸ್ವಾಮಿ ಸರ್ ಅವರು ಕೂಡ ಈ ಪಾದಯಾತ್ರೆಗೆ ಕೈ ಜೋಡಿಸಿರುವಂಥದ್ದು. ಈ ಹಿಂದೆ ಕುಮಾರಸ್ವಾಮಿ ಸರ್ ಹೆಸರು ಬಂದಿತ್ತು ಮಾಡ್ತೀನಿ ಅಂತ, ಆದರೆ ಅವರು ನೀವೆಲ್ಲ ಒಪ್ಪಿಗೆ ಸೂಚಿಸಿಲ್ಲ ಅನ್ನುವಂತಹ ಕಾರಣಕ್ಕೆ ಕೈ ಬಿಟ್ಟರು. ಆದರೆ ಇದೀಗ ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಅದ್ರ ವಿಚಾರ ತೆಗೆದ ಮೇಲೆ ನಿಖಿಲ್ ಕುಮಾರಸ್ವಾಮಿ ಸರ್ ಅವರು ಇವಾಗ ಈ ಬಿಡದಿ ಟೌನ್ಶಿಪ್ ವಿಚಾರ ಏನಿದೆ ಅದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇವಾಗ ಪಾದಯಾತ್ರೆನೂ ಸಹ ಮಾಡ್ತಿದ್ದಾರೆ. ಇದಕ್ಕೆ ನಂತರ ಆಯಿತು, ಇವಾಗ ಕುಮಾರಸ್ವಾಮಿ ಸಾಹೇಬ್ರ ಮೇಲೆ ಹೇಳ್ತಾರಲ್ವ ಡಿ.ಕೆ. ಶಿವಕುಮಾರ್ ಸಾಹೇಬರು, ಆಯಿತು ತಪ್ಪು ಮಾಡಿದ್ದಕ್ಕೆ 19 ಸೀಟ್ ಕೊಟ್ಟಿದ್ದು ಅಂದ್ಕೊಂಬಿಡೋಣ. ಈಗ ನಾವು ತಪ್ಪು ಮಾಡಿದ್ದೀವಿ ಅಂದ್ಕೊಂಡೇ ಬಿಡೋಣ. ನಾವು ತಪ್ಪು ಮಾಡಿದ್ದಕ್ಕೆ ಇಲ್ಲಿ 4 ಸೀಟು ಕಾಂಗ್ರೆಸ್ಸಿಗೆ ಕೊಟ್ಟಿರೋದು. ನಾವು ತಪ್ಪು ಮಾಡಿರಲಿಲ್ಲ ಅಂದರೆ ಕೊಡ್ತಿರ್ಲಿಲ್ಲ ಅಂದ್ಕೊಂಡಣ. ಇವಾಗ ನಾವು ತಪ್ಪು ಮಾಡಿದ್ರೆ ನಾವು ತಿದ್ಲಿ ಬಿಡಿ. ರೈತರಿಗೆ ಎಲ್ಲ ಡಿನೋಟಿಫೈ ಮಾಡಬಾರ್ದು, ಜೈಲಿಗೆ ಹೋಗ್ತೀನಿ ಅಂತಾರಲ್ಲ. ನಮಗೂ ಕಾನ್ಸ್ಟಿಟ್ಯೂನ್ಸಿದು ರೈತರಿಗೆ ಸಣ್ಣ ಸಣ್ಣ ಮಕ್ಕಳಿಗೆ ಇವತ್ತು ಕಾನ್ಸ್ಟಿಟ್ಯೂನ್ಸಿ ಬಗ್ಗೆ ಅರಿವಿದೆ. ಕ್ಯಾಬಿನೆಟ್ ಈಸ್ ದ ಸುಪ್ರೀಂ. ಕ್ಯಾಬಿನೆಟಲ್ಲಿಟ್ಟು ರದ್ದು ಮಾಡಲಿ ಕಂಪ್ಲೀಟು. ಇದನ್ನು ಯಾರು ಡಿನೋಟಿಫೈ ಮಾಡಿ ಅಲ್ಲೊಂದು 5 ಎಕರೆ ಇಲ್ಲೊಂದು 10 ಎಕರೆ ಡಿನೋಟಿಫೈ ಮಾಡಿದ್ರೆ ಲಂಚ ತೊಗೊಂಡು ಮಾಡಿ ಅಂತ ಯಾರು ಕೇಳ್ತಾ ಇಲ್ಲ. ನಿಮ್ಮನ್ನು ರದ್ದು ಮಾಡಿ ಕ್ಯಾಬಿನೆಟಲ್ಲಿಟ್ಟು. ಬೇರೆ ಸಾವಿರಾರಿದೆ ಒಬ್ಬನ್ನ ಮಾಡಿ ಈ 2 ವರ್ಷದಲ್ಲೇ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ಅಷ್ಟು ಆತುರತೆ ನಿಮಗೆ ಬೇಡ. ಆ ಥರ ನಿಮ್ಗೆ ಆತುರತೆ ಇದ್ದರೆ 2 ವರ್ಷ ಅದೇನೋ ಹೇಳ್ತಿರಲ್ಲ ನೀವು ನಿಮ್ಮ ಸ್ಟೈಲಲ್ಲಿ ದೊಡ್ಡ ರಾಜಕಾರಣಿಗಳಿಗೆ. ತಪ್ಪು ತಿಳ್ಕೊಬೇಡಿ, ನಾವೊಬ್ಬ ಕಾಮನ್ ಮ್ಯಾನು. ಇದೇ ಮಾತು ನಿಮ್ಗೆ ಹೇಳ್ತಾ ಇದ್ದೀನಿ. ದಮ್ಮು ತಾಕತ್ತು ಅನ್ನೋ ಪದಗಳನ್ನೇನು ಉಪಯೋಗಿಸ್ತೀರ ನೀವು 2 ವರ್ಷ ಪೆಂಡಿಂಗ್ ಮಾಡಿ. ಇದನ್ನು ರದ್ದು ಮಾಡಬೇಡಿ ಆಯಿತಾ, ಚಾಲ್ತಿನೂ ಮಾಡಬೇಡಿ. 2 ವರ್ಷ ಪೆಂಡಿಂಗ್ ಮಾಡಿ. ನಿಮಗೆ ಆ ದಮ್ಮು ತಾಕತ್ತಿದ್ರೆ ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಹಾಕಿ, ಪ್ರಣಾಳಿಕೆನಲ್ಲಿ ಹಾಕಿ, ನಾವು ಇದನ್ನು ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತೇಳಿ. ಇಡೀ ರೈತರಿಗೆ ಹೆಂಗೆ ಗ್ಯಾರಂಟಿ ಕಾರ್ಡ್ಗಳನ್ನ ಹಂಚಿದ್ರಿ ಕರ್ನಾಟಕದಾದ್ಯಂತ, ಹಂಚಿ ಆ ಥರ ನಾವು ಟೌನ್ಶಿಪ್ ಮಾಡ್ತೀವಿ, ಇದು ನಿಮ್ಗೆ ಅನುಕೂಲ ಆಗುತ್ತೆ ಅಂತೇಳಿ. ನೀವು ರೈತರಿಂದ ಓಟನ್ನು ಪಡೆದುಬಿಟ್ಟು ಮ್ಯಾಂಡೇಟ್ ತೊಗೊಂಬಂದ್ಬಿಟ್ಟು CM ಆಗಿ ನಾವು ಯಾರೂ ಸ್ಟ್ರೈಕೇ ಮಾಡಲ್ಲ. ಬಿಡದಿ ಜನದ ಪರವಾಗೇ ಹೇಳ್ತಾ ಇದ್ದೀವತ್ತಲ್ಲ ನಾವು, ಆಯಿತಾ. ಯಾರೊಬ್ಬರು ಸ್ಟ್ರೈಕ್ ಮಾಡಲ್ಲ. ನೀವು ಮ್ಯಾಂಡೇಟ್ ತೊಗೊಂಬನ್ನಿ, ಮ್ಯಾನಿಫೆಸ್ಟೋನಲ್ಲಿ ಹಾಕಿ. ನಾವು ಒಬ್ಬರು ಇದನ್ನು ನಾವು ಮೂವ್ ಮಾಡಲ್ಲ, ಆಯಿತಾ. ಧಾರಾಳವಾಗಿ ಬಿಟ್ಕೊಡ್ತೀವಿ ನಾವೇನು ಸ್ವಂತ. ಧನ್ಯವಾದ ಸರ್.